ವೀಕ್ಷಕರೇ, ಅದು 2002ನೇ ಇಸ್ವಿಯ ಅಕ್ಟೋಬರ್ 20ನೇ ತಾರೀಕು ಚೆನ್ನೈನ ಕೆಕೆ ನಗರ್ನ ನಿವಾಸಿಯಾಗಿದ್ದಂತ ಕುಮಾರ್ ಅಲ್ಲಿ ತಾನೊಬ್ಬ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ರು. ಅವರು ಅಲ್ಲಿದ್ದಂತ AKR ಹಾರ್ಡ್ವೇರ್ಗೆ ಅವತ್ತು ಏನೋ ಕೆಲಸಕ್ಕಿಂತ ಹೋಗಿದ್ದಾಗ ಅಲ್ಲಿ ಒಂದಷ್ಟು ಜನ ಗುಂಪುಗೂಡಿದನ್ನ ಗಮನಿಸಿ ಅಲ್ಲೇನಾಗಿದೆ ಅಂತ ಚೆಕ್ ಮಾಡೋದಕ್ಕೆ ಹೋದಾಗ ಅಲ್ಲೊಂದು ರಕ್ತ ಸಿಕ್ತವಾದಂತ ಚೀಲವೊಂದು ಅವ್ರಿಗೆ ಕಾಣಿಸುತ್ತೆ. ಅದನ್ನ ನೋಡಿ ಭಯಭೀತನಾದಂತ ಕುಮಾರ್ ತಕ್ಷಣ ಈ ಒಂದು ಸುದ್ದಿಯನ್ನ ಕೆಕೆ ನಗರ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಈ ಒಂದು ಸುದ್ದಿಯನ್ನ ಮುಟ್ಟಿಸ್ತಾನೆ. ಅಲ್ಲಿಯ SI ಆಗಿದ್ದಂತ ಶ್ರೀನಿವಾಸನ್ ಎಂಬುವರು ಈ ಒಂದು ಸುದ್ದಿ ಸಿಕ್ಕ ತಕ್ಷಣ ತನ್ನ ತಂಡದ ಜೊತೆ ಆ ಒಂದು ಸ್ಥಳಕ್ಕೆ ಬಂದು ಆ ಚೀಲವನ್ನ ತೆರೆದು ನೋಡಿದಾಗ ಅದರಲ್ಲಿ ಕೈ ಕಾಲುಗಳೇ ಇಲ್ಲದಂತ ಒಬ್ಬ ವ್ಯಕ್ತಿಯ ರಕ್ತ ಸಿಕ್ತ ಮುಂಡ ಮಾತ್ರ ಇದ್ದದ್ದು ಅವರ ಗಮನಕ್ಕೆ ಬಂತು. ಈ ಒಂದು ದೃಶ್ಯ ನೋಡಿದಂತ ಪೊಲೀಸರೇ ಅವಾಕ್ಕಾಗಿದ್ರು. ಅದನ್ನ ಇನ್ನೂ ಹೆಚ್ಚು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಆ ವ್ಯಕ್ತಿಯದೇ ಆದಂತ ಖಾಸಗಿ ಅಂಗ ಅಥವಾ ಪುರುಷಾಂಗವು ಕೂಡ ಕತ್ತರಿಸಲ್ಪಟ್ಟಂತ ಸ್ಥಿತಿಯಲ್ಲಿ ಇದ್ದದ್ದು ಅವರ ಕಣ್ಣಿಗೆ ಬಿತ್ತು. ಅದಕ್ಕೆ ಮುಂಜೆಯಾದಂತ ಗುರುತು ಇದ್ದಿದ್ರಿಂದ ಈ ಶವ ಯಾರೋ ಮುಸಲ್ಮಾನ ವ್ಯಕ್ತಿಯದೇ ಇರಬೇಕು ಅಂತ ಅವರು ಭಾವಿಸಿದ್ರು. ಈ ಶವ ಯಾರದ್ದು, ಇಲ್ಲಾಕಿದೆ, ಇದಕ್ಕೆ ಕಾರಣ ಏನು ಅಂತ ತನಿಖೆಯನ್ನು ಶುರು ಮಾಡದಂತ ಪೊಲೀಸರು ಸುತ್ತಮುತ್ತ ಯಾರಾದ್ರೂ ಮುಸಲ್ಮಾನ ವ್ಯಕ್ತಿಯ ಹತ್ಯೆ ಆಗಿದೆಯಾ ಅಥವಾ ಕಣ್ಮರೆ ಆದಂತ ಪ್ರಕರಣ ನಡೆದಿದೆಯಾ ಅಂತ ಸರ್ಚ್ ಮಾಡ್ತಾರೆ. ಆಗ ಪಕ್ಕದ ಏರಿಯಾದ ಸ್ಟೇಷನ್ ಇಂದ ಅವ್ರಿಗೆ ಇನ್ನೊಂದು ಸುದ್ದಿ ಬಂದಿತ್ತು. ಅಲ್ಲಿ ಕೆಲವೇ ದಿನಗಳ ಮುನ್ನ ರಾಜೇಶ್ ಎಂಬ ವ್ಯಕ್ತಿಗೆ ಅಲ್ಲೊಂದ್ ಕಡೆ ಇಂಥದ್ದೇ ಇನ್ನೊಂದು ರಕ್ತ ಸಿಕ್ತಗೊಂಡಂತ ಚೀಲವೊಂದು ಮುಚ್ಚಿದಂತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಆತ ಈ ಬಗ್ಗೆ ಪೊಲೀಸ್ ದೂರನ್ನು ಕೂಡ ಕೊಟ್ಟಿದ್ದ. ಅದರ ಅನ್ವಯ ಅಲ್ಲಿಗೆ ಬಂದಂತ ಪೊಲೀಸರು ಅದನ್ನ ಬಿಚ್ಚಿ ನೋಡಿದಾಗ ಅದರಲ್ಲಿ ವ್ಯಕ್ತಿಯೊಬ್ಬನ ಕತ್ತರಿಸಲ್ಪಟ್ಟಂತ ಕೈ ಕಾಲುಗಳು ಮಾತ್ರನೇ ಇದ್ವು, ಆದ್ರೆ ಮುಂಡ ಇರಲಿಲ್ಲ. ಈಗ ಕೆಕೆ ನಗರದ ಬಳಿ ಮುಂಡ ಇರುವಂತ ಚೀಲ ಪತ್ತೆಯಾಗಿದೆ. ಈ ಹಿಂದೆ ಪತ್ತೆಯಾದಂತ ಚೀಲದಲ್ಲಿ ಕೈ ಕಾಲುಗಳು ಹಾಗೂ ಈಗ ದೊರೆತ ಚೀಲದಲ್ಲಿ ಇದ್ದಂತ ಮುಂಡಕ್ಕೂ ಸಂಬಂಧ ಇರಬಹುದೇ? ಅವೆರಡೂ ಕೂಡ ಒಬ್ಬನೇ ವ್ಯಕ್ತಿಯಾದಂತ ಪೊಲೀಸ್ ಬಲವಾಗಿ ಶಂಕಿಸಿದ್ರು. ಅದನ್ನ ಲ್ಯಾಬ್ ನಲ್ಲಿ ಪರಿಶೀಲನೆ ಮಾಡಿದಾಗ ಅವೆರಡೂ ಕೂಡ ಒಬ್ಬನೇ ವ್ಯಕ್ತಿಯೇ ಸೇರಿದವು ಎಂಬ ವಿಷಯ ದೃಢಪಡಿತು. ಹಾಗಾದ್ರೆ ಇದಕ್ಕೆ ಕಾರಣ ಯಾರು? 2002ರಲ್ಲಿ ಇಡೀ ಚೆನ್ನೈ ಪೊಲೀಸ್ಗೆ ಸವಾಲಾಗಿದ್ದಂತ ಈ ಒಂದು ಪ್ರಕರಣವನ್ನ ಅಲ್ಲಿಯ ಪೊಲೀಸ್ ಭೇದಿಸಿದ್ದು ಹೇಗೆ? ಬನ್ನಿ ವೀಕ್ಷಕರೇ, ಈ ಒಂದು ಪ್ರಕರಣದ ಕುರಿತಾದಂತ ಎಲ್ಲ ರೋಚಕ ಸಂಗತಿಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಕೆಕೆ ನಗರದ SI ಆದಂತ ಶ್ರೀನಿವಾಸ್ ರವರ ಪರಿಶ್ರಮ ಇಲ್ಲಿ ಉಲ್ಲೇಖನೀಯವಾದುದು. ಕಾರಣ, ಈ ಒಂದು ಪ್ರಕರಣವನ್ನ ಇವರು ತಮ್ಮದೇ ತಂಡವನ್ನ ರಚಿಸಿ ಸಿಟಿ ಪೂರ ತನಿಖೆಯನ್ನ ಶುರು ಮಾಡಿ ಭೇದಿಸಿದ್ರು. ಈ ಶವ ಒಬ್ಬನೇ ವ್ಯಕ್ತಿಯದಾಗಿದ್ದಾಗ ಇದನ್ಯಾಕೆ ಈ ರೀತಿ ಪೀಸ್ ಮಾಡಿ ಎರಡು ಬೇರೆ ಚೀಲಗಳಲ್ಲಿ ಇಟ್ಟು ಬೇರೆ ಬೇರೆ ಕಡೆ ಎಸ್ತಿದ್ದಾರೆ ಅಂತ ಯಾರಿಗೂ ಮೊದಲು ಅರ್ಥ ಆಗ್ಲಿಲ್ಲ. ಹೀಗಿರುವಾಗ ಅಲ್ಲಿಯ ಪರಂಗಿ ಮಲೈ ಎಂಬ ಸ್ಥಳದ ಸ್ಟೇಷನ್ ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತ ಕಾರ್ತಿಸರನ್ ಎಂಬುವರು ಶ್ರೀನಿವಾಸ್ ರವರಿಗೆ ಕರೆ ಮಾಡಿ ಅಖಿಲ್ ಅಹಮದ್ ಎಂಬ ವ್ಯಕ್ತಿ ತನ್ನ ಸೋದರ ಕಾಣ್ತಿಲ್ಲ ಎಂಬ ಬಗ್ಗೆ ದೂರನ್ನು ಕೊಡೋದಕ್ಕೆ ಬಂದಿದ್ದಾರೆ ಅಂತ ತಿಳಿಸಿದ್ರು. ಈ ಅಖಿಲ್ ಈ ಮೊದಲು ಕಮಿಷನರ್ ಕಚೇರಿಯ ಬಳಿ ತೆರಳಿ ಈ ಬಗ್ಗೆ ದೂರನ್ನು ಕೊಟ್ಟಿದ್ದು ಅದು ಅವರ ಸ್ಟೇಷನ್ ಲಿಮಿಟ್ಸ್ಗೆ ಬರದ ಕಾರಣ ಅವರು ಪರಂಗಿ ಮಲೆಗೆ ಕರೆ ಮಾಡಿ ಈ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸೂಚಿಸಿದ್ರು. ಈ ಶ್ರೀನಿವಾಸನ್ ಯಾವುದಾದ್ರೂ ಮುಸಲ್ಮಾನ್ ವ್ಯಕ್ತಿಯ ಹತ್ಯೆ ಅಥವಾ ಕಣ್ಮರೆ ಪ್ರಕರಣ ನಡೆದಿದ್ರೆ ತಿಳಿಸುವಂತೆ ಈ ಮೊದಲು ಕೇಳಿದ್ರಿಂದ ಈ ಹೆಡ್ ಕಾನ್ಸ್ಟೇಬಲ್ ಕಾರ್ತಿಸರನ್ ಕೂಡ ಶ್ರೀನಿವಾಸ್ಗೆ ಕರೆ ಮಾಡಿ ಈ ಒಂದು ವಿಷಯವನ್ನ ಹೇಳ್ತಾರೆ. ಇದನ್ನೆಲ್ಲ ಕೇಳದಂತ ಶ್ರೀನಿವಾಸನ್ ಆ ಅಖಿಲ್ನನ್ನ ಅಲ್ಲೇ ಇರಿಸ್ಕೋ, ನಾನೀಗ ಬರ್ತೀನಿ ಅಂತ ಹೇಳಿದ್ರು. ಬಂದ ನಂತರ ಅವರನ್ನ ಭೇಟಿ ಮಾಡಿ ಅವರ ದೂರಿನ ಬಗ್ಗೆ ಸಂಪೂರ್ಣ ವಿವರವನ್ನ ಕಲೆ ಹಾಕ್ತ ಬಳಿಕ ಅವನಿಗೆ ಚೀಲದಲ್ಲಿ ಸಿಕ್ಕಂತ ಆ ದೇಹದ ಭಾಗಗಳನ್ನ ತೋರಿಸಿ ಅವುಗಳನ್ನ ಗುರ್ತು ಹಿಡಿಯೋದಕ್ಕೆ ಕೇಳ್ಕೊಂಡಾಗ ಅವುಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿದಂತ ಅಖಿಲ್ಗೆ ಅವು ಬೇರೆ ಯಾರೋ ಅಲ್ಲ, ತನ್ನ ಸಹೋದರನೇ ಎಂಬ ಸಂಗತಿ ಗೊತ್ತಾಗುತ್ತೆ. ಆಗ ಈ ಒಂದು ಶವ ಈ ಅಖಿಲ್ನ ಸಹೋದರನದೇ ಎಂಬುದು ದೃಢ ಆಯಿತು. ಈ ಅಖಿಲ್ನಿಂದ ಮುಂದೆ ಸತ್ತಂತ ಆ ವ್ಯಕ್ತಿ ಬಗ್ಗೆ ಹಲವು ಮಹತ್ತರ ಸಂಗತಿಗಳು ಗೊತ್ತಾದ್ವು. ಇವರು ಮೂಲತಃ ಉತ್ತರ ಪ್ರದೇಶದ ಮುರಾದಾಬಾದ್ ಸಮೀಪದಲ್ಲಿರುವಂತಹ ಭೋಜ್ಪುರ್ ಎಂಬ ಊರಿನವರು. ಇವರ ಪರಿವಾರವೆಲ್ಲ ಕೂಡ ಅಲ್ಲಿನೇ ಇತ್ತು. ಈ ಅಖಿಲ್ನ ಸಹೋದರನ ಹೆಸರು ರಿಯಾಜ್ ಅಹಮದ್. ಈ ರಿಯಾಜ್ ಕಣ್ಮರೆ ಆಗಿದ್ದಾನೆ ಅಂತ ಆತ ತನ್ನ ದೂರಿನಲ್ಲಿ ತಿಳಿಸಿದ್ದು. ಇವರು ಉತ್ತರ ಪ್ರದೇಶದಲ್ಲಿಯೇ ಸ್ವೀಟ್ ಹಾಗೂ ಇತರೆ ಬಿಸಿನೆಸ್ ಅನ್ನ ರನ್ ಮಾಡ್ತಿದ್ರು. ಇವರದೇ ಅಂಗಡಿ ಮುಂಗಟ್ಟುಗಳು ಕೂಡ ಇದ್ವು. ಈ ರಿಯಾಜ್ MBA ಓದಿ ಮುಗಿಸಿದ್ದ. ಅವನು ಕಾಣೆಯಾಗುವಂತ ಕೆಲವೇ ದಿನಗಳ ಮುನ್ನ ಅಷ್ಟೇ ಚೆನ್ನೈನಲ್ಲಿ ಇದ್ದಂತ ನಾಸಿರ್ ಹುಸೇನ್ ಎಂಬ ತನ್ನ ಸ್ನೇಹಿತನನ್ನ ಕಾಣೋದಕ್ಕೆ ಹೋಗ್ತೀನಿ ಅಂತ ತಿಳಿಸಿ ಇಲ್ಲಿಗೆ ಬಂದಿದ್ದ. ಚೆನ್ನೈಗೆ ಹೋಗುವಂತ ಮುನ್ನ ಮನೆಯಿಂದ ಒಂದಷ್ಟು ಹಣವನ್ನು ತೆಗೆದುಕೊಂಡು ಹೋಗಿದ್ದಂತ ರಿಯಾಜ್ ಚೆನ್ನೈಗೆ ಹೋಗುವಾಗ ಅದು ಹತ್ತಿರವಾಗ್ತಾ ಇದ್ದಂತೆಯೇ ಒಂದು ಸಲ ಮಾತ್ರ ತನಗೆ ಕರೆ ಮಾಡಿದ್ದ ಅಷ್ಟೇ. ಅದಾದ್ಮೇಲೆ ಅವನಿಂದ ಯಾವುದೇ ಕರೆ ಬರಲಿಲ್ಲ. ತಾನೇ ಕರೆ ಮಾಡಿದ್ರು ಕೂಡ ಅವನ ನಂಬರ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು ಅಂತ ಅಖಿಲ್ ಅವ್ರಿಗೆ ತಿಳಿಸಿದ್ದ. ನಾಸಿರ್ ಎಂಬತನಿಗೆ ಕರೆ ಮಾಡಿದಾಗ ಅವನ ಹೆಂಡತಿ ಫೋನ್ ಅನ್ನ ರಿಸೀವ್ ಮಾಡಿ ಅವರು ಮನೆಯಲ್ಲಿಲ್ಲ, ಎಲ್ಲೋ ಹೋಗಿದ್ದಾರೆ ಅಂತ ಹೇಳಿದ್ಲು. ಅವರು ಕೂಡ ಉತ್ತರ ಪ್ರದೇಶದಿಂದ ಚೆನ್ನೈಗೆ ವ್ಯಾಪಾರದ ಸಲುವಾಗಿ ಹೋಗಿ ಅಲ್ಲೇ ಸೆಟಲ್ ಆಗಿದ್ದವರು. ಇದಾದ್ಮೇಲೆ ನಾಸಿರ್ ಪುನಃ ತನಗೆ ಕರೆ ಮಾಡಿ ರಿಯಾಜ್ ನನ್ನ ಭೇಟಿಯಾಗೋದಕ್ಕೆ ತಾನು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ, ಆದ್ರೆ ಅಲ್ಲಿಗೆ ಬರ್ತೀನಿ ಅಂತ ಹೇಳದಂತ ಅವನು ಅಲ್ಲಿ ಎಷ್ಟು ಹುಡುಕಿದ್ರು ಕೂಡ ಸಿಗ್ಲೇ ಇಲ್ಲ. ಹಾಗೂ ಅವನ ನಂಬರ್ ಕೂಡ ಸ್ವಿಚ್ ಆಫ್ ಆಗಿದ್ರಿಂದ ತಾನು ವಾಪಸ್ ತನ್ನ ಮನೆಗೆ ಬಂದೆ ಅಂತ ಹೇಳಿದ್ದ. ಇದರಿಂದ ಅಖಿಲ್ ಗಾಬರಿಯಾಗಿ ಲೋಕಲ್ ಸ್ಟೇಷನ್ಗೆ ಕರೆ ಮಾಡಿ ತನ್ನ ತಮ್ಮ ಮಿಸಾದ್ ಬಗ್ಗೆ ಒಂದು ದೂರನ ಕೊಟ್ಟು ಅವನನ್ನ ಹುಡುಕೊಂಡು ಚೆನ್ನೈಗೆ ಬಂದಿದ್ದ. ಇಲ್ಲಿ ನಾಸಿರ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಪಟ್ಟಾಗ ಅವನು ಇವನ ಕೈಗೆ ಸಿಗ್ಲಿಲ್ಲ. ಹೀಗಾಗಿ ಇಲ್ಲಿಯ ಪೊಲೀಸರ ಬಳಿ ಅವನು ಈ ಬಗ್ಗೆ ದೂರನ್ನ ಕೊಟ್ಟಿದ್ದ. ಇವನ ಕಥೆಯನ್ನೆಲ್ಲ ಕೇಳಿದಂತ ಪೊಲೀಸರು ನಾಸಿರ್ ಹುಸೇನ್ ಇದ್ದಂತ ಮನೆಯ ಸುತ್ತಮುತ್ತ ವಿಚಾರಣೆ ಮಾಡಿದಾಗ ನಾಸಿರ್ ಎಲ್ಲೂ ಕೂಡ ಕಾಣಿಸ್ಲಿಲ್ಲ.
ಅವನಿದ್ದಂತ ಏರಿಯಾದ ಸುತ್ತಮುತ್ತ ಕೆಲ ಜನರನ್ನ ವಿಚಾರಣೆ ಮಾಡಿದಾಗ ಈ ನಾಸಿರ್ ಅವತ್ತೊಂದಿನ ತಾನು ಇನ್ನೊಬ್ಬ ಮುಸಲ್ಮಾನ್ ವ್ಯಕ್ತಿ ಜೊತೆ ಓಡಾಡ್ತಾ ಇದ್ದದನ್ನ ನಾವು ನೋಡಿದ್ವಿ ಅಂತ ಕೆಲವರು ಹೇಳಿದ್ರು. ಆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಅವರು ಕೊಟ್ಟಂತ ವಿವರಣೆ ರಿಯಾಜ್ಗೆ ಚೆನ್ನಾಗಿನೇ ಮ್ಯಾಚ್ ಆಗ್ತಿತ್ತು. ಅಂದ್ರೆ ಅವತ್ತು ತಾನು ರಿಯಾಜ್ ಅನ್ನ ನೋಡೇ ಇಲ್ಲ ಅಂತ ಹೇಳಿದಂತ ನಾಸಿರ್ ಹಾಗಾದ್ರೆ ಯಾರ ಜೊತೆ ಓಡಾಡಿದ್ದ? ಅವನು ರಿಯಾಜ್ ನನ್ನ ಭೇಟಿ ಮಾಡಿ ಅವನ ಜೊತೆನೆ ಓಡಾಡಿರ್ಬೇಕು. ಆದ್ರೆ ಅವನು ಈ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಪೊಲೀಸರಿಗೆ ಈಗ ಅವನ ಮೇಲೆ ಅನುಮಾನ ಬಂತು. ಮೇಲಾಗಿ ರಿಯಾಜ್ಗೆ ಆ ಊರಿನಲ್ಲಿ ನಾಸಿರ್ನನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಗೊತ್ತಿರಲಿಲ್ಲ. ಈ ನಾಸಿರ್ ಏನನ್ನು ಮುಚ್ಚಿಡ್ತಾ ಇದ್ದಾನೆ ಅಂತ ಅವ್ರಿಗೆ ಡೌಟ್ ಬಂತು. ವಿಚಾರಿಸೋಣ ಅಂದ್ರೆ ಅವನು ಊರಲ್ಲೇ ಇರಲಿಲ್ಲ, ತಲೆಮರೆಸ್ಕೊಂಡಿದ್ದ. ಈ ಶ್ರೀನಿವಾಸನ್ ತಂಡ ಉತ್ತರ ಪ್ರದೇಶದ ಅವನ ಸ್ವಂತ ಊರಿಗೆ ಹೋಗಿ ಅಲ್ಲಿ ಅವನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಈ ಮೊದಲು ಅಖಿಲ್ ತನ್ನ ತಮ್ಮ ಕಾಣದೆ ಹೋಗಿರೋ ಬಗ್ಗೆ ಒಂದು ದೂರನ್ನ ಕೊಟ್ಟಿದ್ರು. ಆ ಒಂದು ಸ್ಟೇಷನ್ ಅಲ್ಲಿ ಈ ನಾಸಿರ್ ಬಗ್ಗೆ ಏನಾದರೂ ದೂರು ಅಥವಾ ಮಾಹಿತಿ ಇದೆಯಾ ಅಂತ ಶ್ರೀನಿವಾಸನ್ ರವರ ತಂಡ ತನಿಖೆ ಮಾಡಿತು. ಈ ಒಂದು ಸಂಬಂಧಿತವಾಗಿ ಮುಂದೆ ಅಲ್ಲಿ ಮೊಹಮ್ಮದ್ ಕುರ್ದ್ ಎಂಬತನನ್ನ ಹಿಡಿದು ಬಂಧಿಸಿದ್ರು. ಉತ್ತರ ಪ್ರದೇಶದ ಪೊಲೀಸ್ ಇವನನ್ನ ಹಿಡಿದು ಚೆನ್ನೈ ಪೊಲೀಸ್ಗೆ ಒಪ್ಪಿಸ್ತಾರೆ. ಅವನನ್ನ ಟ್ರೈನ್ ಮೂಲಕ ಚೆನ್ನೈಗೆ ಕರೆತರಲಾಗುತ್ತೆ. ಮುಂದೆ ಇವನಿಂದಾಗಿ ರಿಯಾಜ್ ಬಗ್ಗೆ ಒಂದಷ್ಟು ಮುಖ್ಯ ವಿವರಗಳು ಸಿಗ್ತವೆ. ರಿಯಾಜ್ ಈ ಮೊಹಮ್ಮದ್ನ ಸ್ನೇಹಿತ. ಊರಿಂದ ಹಣ ಪಡೆದು ರಿಯಾಜ್ ಚೆನ್ನೈಗೆ ಬಂದಿದ್ದ. ಅವನ ಬಳಿ ಒಂದಷ್ಟು ದೊಡ್ಡ ಮೊತ್ತದ ಹಣ ಇತ್ತು. ಅದ್ರ ಬಗ್ಗೆ ಗೊತ್ತಿದ್ದಂತ ಈ ಮೊಹಮ್ಮದ್ಗೆ ನಾಸಿರ್ ಕರೆ ಮಾಡಿ ಆ ಹಣವನ್ನ ಹೇಗಾದ್ರೂ ಮಾಡಿ ಅವನಿಂದ ಲಪಟಾಯಿಸುವಂತ ಐಡಿಯಾವನ್ನ ಮೊಹಮ್ಮದ್ಗೆ ಫೋನ್ ಮೂಲಕ ತಿಳಿಸಿದ್ದ. ಹಣದಾಸೆ ಈ ಮೊಹಮ್ಮದ್ನ ತಲೆಯನ್ನು ಕೂಡ ಕೆಡಿಸಿತ್ತು. ಈ ಒಂದು ಯೋಜನೆ ಮಾಡದಂತ ನಾಸಿರ್ ಚೆನ್ನೈಗೆ ಬಂದು ರಿಯಾಜ್ನನ್ನ ಭೇಟಿ ಕೂಡ ಆಗ್ತಾನೆ. ಅವನನ್ನ ಕಂಡು ಮಾತನಾಡಿಸಿ ಅವನನ್ನ ಮನೆಗೆ ಕರ್ಕೊಂಡು ಹೋಗಿ ರಾತ್ರಿ ಊಟವನ್ನು ಕೂಡ ಮಾಡ್ತಾನೆ. ಅವನಿಗೆ ಕೊಟ್ಟ ಆಹಾರದಲ್ಲಿ ಮತ್ತನ್ನ ಭರಿಸುವಂತ ನಿದ್ರೆ ಬರುವಂತ ಪದಾರ್ಥವನ್ನ ಬೆರೆಸಿ ರಿಯಾಜ್ಗೆ ಗೊತ್ತಾಗದ ಹಾಗೆ ಕಲ್ಸ್ಕೊಟ್ಟಾಗ ಅದನ್ನ ಸೇವಿಸಿದಂತ ರಿಯಾಜ್ ಎಚ್ಚರ ತಪ್ಪಿ ಮಲಗ್ತಾನೆ. ಇದೇ ತಕ್ಕ ಸಮಯ ಅಂತ ಆಲೋಚನೆ ಮಾಡದಂತ ನಾಸಿರ್ ತನ್ನ ಬಳಿ ಈ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತ ಚೂಪಾದ ಚಾಕುಗಳಿಂದ ಮಲಗಿದಂತ ರಿಯಾಜ್ನ ಕತ್ತನ್ನ ಕುಯ್ದು ಕೊಲೆ ಮಾಡಿದ್ದ. ಈ ರಿಯಾಜ್ ಜೀವ ಬಿಟ್ಟ ನಂತರ ಅದೇ ಚಾಕುಗಳಿಂದ ಅವನ ದೇಹವನ್ನ ಮಟನ್ ಕಟ್ ಮಾಡುವ ರೀತಿ ಪೀಸ್ ಮಾಡಿ ಕೈಕಾಲು ಹಾಗೂ ಮುಂಡವನ್ನ ಬೇರ್ಪಡಿಸಿ ಅವುಗಳನ್ನ ತನ್ನ ಬಳಿ ಇದ್ದಂತ ಗೋಣಿ ಚೀಲಗಳಲ್ಲಿ ತುಂಬಿಸಿದ್ದ. ನಂತರ ಅವುಗಳನ್ನ ಪ್ಯಾಕ್ ಮಾಡಿ ತನ್ನ ಬಳಿ ಇದ್ದಂತ ಬೈಕ್ನಲ್ಲಿ ಆ ಚೀಲಗಳನ್ನ ಸಾಗಿಸಿ ಕೆಕೆ ನಗರ್ ಬಳಿ ಇದ್ದಂತ ಒಂದು ಸೇತುವೆ ಬಳಿ ಒಂದು ಚೀಲವನ್ನ ಬಿಸಾಡಿ ಇನ್ನೊಂದನ್ನ ಅಲ್ಲಿಯ ಗಿಂಡಿ ಎಂಬ ಸ್ಥಳದ ಹತ್ರ ಎಸ್ತು ಹೋಗಿದ್ದ. ಇಷ್ಟೆಲ್ಲ ಆದ ಬಳಿಕ ರಿಯಾಜ್ ಬಳಿ ಇದ್ದಂತ ಸಾವಿರಾರು ರೂಪಾಯಿಗಳ ಹಣದ ಕಂತೆಯನ್ನ ಎಗರಿಸಿ ಅದರಲ್ಲಿ ಸ್ವಲ್ಪ ಭಾಗವನ್ನ ಈ ಐಡಿಯಾ ಕೊಟ್ಟಿದ್ದಂತ ಮೊಹಮ್ಮದ್ಗೂ ಕೊಟ್ಟು ಅವನನ್ನ ಟ್ರೈನ್ ಮೂಲಕ ದೆಹಲಿಗೆ ಕಳುಹಿಸಿದ್ದ. ದೆಹಲಿಗೆ ಹೋಗಿ ತಲೆಮರೆಸಿಕೊಂಡಿರೋದಕ್ಕೆ ಅವನಿಗೆ ಸೂಚಿಸಿದ್ದ. ಈ ನಾಸಿರ್ ಕೂಡ ತಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ದ. ಅವನ ಆದೇಶದಂತೆ ತಾನು ದೆಹಲಿಗೆ ಹೋದೆ. ಆಮೇಲೆ ಈ ಕಡೆ ಏನಾಯ್ತೋ ಗೊತ್ತಿಲ್ಲ ಅಂತ ಮೊಹಮ್ಮದ್ ನಡೆದಂತ ಎಲ್ಲವನ್ನೂ ಕೂಡ ಪೊಲೀಸರಿಗೆ ಚಾಚು ತಪ್ಪದೆ ತಿಳಿಸಿದ್ದ. ಅವನ ವಿವರಣೆ ಕೇಳದಂತ ಪೊಲೀಸರೇ ಸುಸ್ತಾಗಿದ್ರು. ಇಷ್ಟೆಲ್ಲ ವರದಿ ಸಿಕ್ಕರೂ ಕೂಡ ಈ ಇಡೀ ಕೃತ್ಯದ ಮುಖ್ಯ ವ್ಯಕ್ತಿಯಾದಂತ ನಾಸಿರ್ ಮಾತ್ರ ಅವರಿಗೆ ಸಿಗ್ಲಿಲ್ಲ. ಅವನನ್ನ ಹೇಗಾದ್ರೂ ಮಾಡಿ ಪತ್ತೆ ಹಚ್ಚಬೇಕು ಅಂತ ಪಣ ತೊಟ್ಟಂತ ಪೊಲೀಸ್ ಅವರು ಉತ್ತರ ಪ್ರದೇಶದ ಅಥಾರಿಟಿಗಳಿಗೆ ಅವನ ಬಗ್ಗೆ ಮಾಹಿತಿ ಕೊಟ್ಟು ಅವನಿಗಾಗಿ ಅಲ್ಲೆಲ್ಲ ಬಿಗಿ ಬಂದೋಬಸ್ತ್ನಿಂದ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅವರು ಹುಡುಕುವಾಗ ಉತ್ತರ ಪ್ರದೇಶದ ಒಂದು ಪ್ರಾಂತ್ಯದಲ್ಲಿ ನಾಸಿರ್ ಅವರಿಗೆ ಸಿಕ್ಕಿದ್ದ. ಅವನು ಅಲ್ಲಿಂದ ಬೇರೆ ಸ್ಥಳಕ್ಕೆ ಹೋಗಿ ಸೆಟಲ್ ಆಗೋದಿಕ್ಕೆ ಯೋಜಿಸಿದ್ದ. ಆದ್ರೆ ಅಷ್ಟರಲ್ಲಿ ಅವನನ್ನ ಪೊಲೀಸ್ ಯಶಸ್ವಿಯಾಗಿ ಹಿಡಿದಿದ್ರು. ಅವನನ್ನ ಹಿಡಿದಂತ ಅವರು ಏನ್ ನಡೀತು, ಯಾಕೆ ಅವನನ್ನ ಕೊಂದೆ ಅಂತ ತನಿಖೆ ಮಾಡಿದಾಗ ನಾಸಿರ್ನಿಂದ ಇನ್ನೊಂದಷ್ಟು ರೋಚಕ ಮಾಹಿತಿ ಅವರಿಗೆ ಲಭ್ಯ ಆಗುತ್ತೆ. ಈ ರಿಯಾಜ್ ತಾನು ಸ್ವೀಟ್ ಬಿಸ್ನೆಸ್ ಅನ್ನ ಮಾಡ್ತಿದ್ದ. ಅವನ ಜೊತೆ ಈ ನಾಸಿರ್ಗೂ ಕೂಡ ವ್ಯವಹಾರ ಇತ್ತು. ಅಂದ್ರೆ ರಿಯಾಜ್ನಿಂದ ಸ್ವೀಟ್ ಅನ್ನ ಖರೀದಿ ಮಾಡಿ ಅದನ್ನ ಚೆನ್ನೈನಲ್ಲಿ ಈ ನಾಸಿರ್ ಸೇಲ್ ಮಾಡ್ತಿದ್ದ. ಹೀಗಿದ್ದಾಗ ರಿಯಾಜ್ನ ಅಂಗಡಿಯಲ್ಲಿರುವಂತಹ ಕಾಜು ಬರ್ಫಿ ಹಾಗೂ ಈ ತರಹದ ಸ್ವೀಟ್ಗಳಿಗೆ ಲೇಪನ ಮಾಡುವಂತ ಸಿಲ್ವರ್ ಬಣ್ಣದ ತೆಳು ಹಾಳೆಯ ಅವಶ್ಯಕತೆ ಈ ರಿಯಾಜ್ಗಿತ್ತು. ಆ ಒಂದು ಸಿಹಿ ತಿಂಡಿ ಉತ್ತರ ಪ್ರದೇಶದಲ್ಲಿ ಚೆನ್ನಾಗಿನೇ ಸೇಲ್ ಆಗ್ತಿತ್ತು. ಆದ್ರೆ ಅದಕ್ಕೆ ಬೇಕಾದಂತ ಆ ಸಿಲ್ವರ್ ಹಾಳೆ ಅಲ್ಲೆಲ್ಲೂ ಕೂಡ ಲಭ್ಯ ಇರಲಿಲ್ಲ. ಈ ಬಗ್ಗೆ ಗೊತ್ತಾದಂತ ನಾಸಿರ್ ಅದು ಚೆನ್ನೈನ ಸುತ್ತಮುತ್ತ ಸಿಗುತ್ತೆ, ದೊಡ್ಡ ಟೆಲಿಫೋನ್ ಡೈರೆಕ್ಟರಿ ಅಂತಹ ಪುಸ್ತಕದಲ್ಲಿ ಹಾಳೆಗಟ್ಟಲೆ ಅದಲ್ಲಿ ಸಿಗುತ್ತೆ, ನಾನು ನಿನಗೆ ಅದನ್ನ ಹೋಲ್ಸೇಲ್ ಆಗಿ ಖರೀದಿ ಮಾಡಿ ಕೊಡ್ತೀನಿ, ಆಗ ನಂಗೂ ಅಲ್ಲಿ ಕಮಿಷನ್ ಸಿಗುತ್ತೆ, ನಿಂಗೂ ಕೂಡ ಈ ಸಿಹಿ ತಿಂಡಿ ತಯಾರಿಕೆಗೆ ಹೆಲ್ಪ್ ಆಗುತ್ತೆ ಅಂತ ಸಲಹೆ ಕೊಟ್ಟಂತ ನಾಸಿರ್ ಅದು ಬೇಕು ಅಂದ್ರೆ ಹಣವನ್ನ ತೆಗೆದುಕೊಂಡು ಕೂಡಲೇ ಈ ಚೆನ್ನೈಗೆ ಬಾ ಅಂತ ತಾನೇ ಐಡಿಯಾ ಕೊಟ್ಟಿದ್ದ. ಅವನ ಮಾತನ್ನ ನಂಬದಂತ ರಿಯಾಜ್ ಏನು ಎತ್ತ ಅಂತ ಯೋಚನೆ ಕೂಡ ಮಾಡದೆ ಅವನು ಹೇಳಿದಷ್ಟು ಹಣವನ್ನ ತೆಗೆದುಕೊಂಡು ಅಲ್ಲಿಗೆ ಬಂದಿದ್ದ. ಅವನು ಸರಿಯಾಗಿ 2002 ಅಕ್ಟೋಬರ್ 20ನೇ ತಾರೀಕು ಚೆನ್ನೈನ ಸೆಂಟ್ರಲ್ ಸ್ಟೇಷನ್ ಅಲ್ಲಿ ಇಳಿದಿದ್ದ. ಇವನು ಬರುವಷ್ಟರಲ್ಲಾಗಲೇ ಇಲ್ಲಿ ನಾಸಿರ್ ಅವನ ಹತ್ಯೆಗೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದ. ಈ ರೀತಿ ಹತ್ಯೆಗೆ ಬೇಕಾದಂತ ಎಲ್ಲವನ್ನೂ ಕೂಡ ಸಿದ್ಧ ಮಾಡ್ಕೊಂಡಂತ ನಾಸಿರ್ ಅವತ್ತು ರಿಯಾಜ್ನನ್ನ ಭೇಟಿಯಾಗಿ ಮನೆಗೆ ಕರ್ಕೊಂಡು ಹೋಗಿ ಅವನಿಗೆ ಕೊಟ್ಟಂತ ಊಟದಲ್ಲಿ ಏನೋ ಮಿಕ್ಸ್ ಮಾಡಿ ಮಲಗಿಸಿ ಅವನ ಹತ್ಯೆಯನ್ನ ಮಾಡಿದ್ದ. ಅವನ ತಲೆಯನ್ನ ಚೆನ್ನೈನಿಂದ ಉತ್ತರ ಪ್ರದೇಶಕ್ಕೆ ಹೋಗುವ ಮಾರ್ಗ ಮಧ್ಯ ಒಂದ್ ಕಡೆ ಬಿಸಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ. ಹೀಗಾಗಿ ಅದು ಯಾವತ್ತೂ ಸಿಗಲೇ ಇಲ್ಲ. ಇಷ್ಟೆಲ್ಲ ಅಪರಾಧದ ಮೇಲೆ ಅವನನ್ನ IPC ಸೆಕ್ಷನ್ 302, 201 ಹೀಗೆ 12 ಸೆಕ್ಷನ್ಗಳ ಆರೋಪದ ಅಡಿಯಲ್ಲಿ 2006ರಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆ ಕೂಡ ಪ್ರಕಟ ಆಯಿತು. ಹಣದ ಆಸೆಗೆ ಸ್ನೇಹಿತನ ಜೀವನ ತೆಗೆದಿದ್ದಂತ ಈ ಕ್ರೂರಿಗೆ ಈ ಜೀವಾವಧಿ ಶಿಕ್ಷೆ ಕೂಡ ಸಣ್ಣದೇ. ಇವತ್ತು ಸ್ನೇಹಿತರಂತ ಯಾರನ್ನೂ ಕೂಡ ಅಷ್ಟು ಸುಲಭದಿಂದ ನಂಬುವ ಹಾಗಿಲ್ಲ. ಯಾವ ಹೊತ್ತದಲ್ಲಿ ಎಂತ ವಿಷಸರ್ಪ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸದಾ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕೆಂಬುದನ್ನ ಈ ಒಂದು ಘಟನೆ ನಮಗೆ ಪಾಠ ಕಲಿಸುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ.
ನಮಸ್ಕಾರ.